ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಇನ್ನೂ ಹಾಗೇ ಇದೆ. ಗಲಭೆಗಳನ್ನು ನಿಲ್ಲಿಸಿ ಪೊಲೀಸ್ ಠಾಣೆಗಳಿಂದ ಕದ್ದುಕೊಂಡು ಹೋದ ಆಯುಧಗಳನ್ನು ಹಿಂತಿರುಗಿಸಿ ಅಂತ ಅಲ್ಲಿನ ಸರ್ಕಾರ ಪ್ರತಿಭಟನಾಕಾರರಿಗೆ ಕರೆ ಕೊಟ್ಟಿದೆ. ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡ್ಕೊಂಡಿರೋದು ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳ ಮೇಲೆ ಯಾವುದೇ ಪರಿಣಾಮವನ್ನ ಬೀರೋದಿಲ್ಲ ಅಂತ ಅಲ್ಲಿನ ವಿದೇಶಾಂಗ ಇಲಾಖೆಯ ಸಲಹೆಗಾರ ಹೇಳಿದ್ರೆ, ಹಸೀನಾ ಅವರ ಪಕ್ಷದ ಮೇಲೆ ಯಾವುದೇ ನಿರ್ಬಂಧವನ್ನು ಹೇರುವ ಸಾಧ್ಯತೆಗಳಿಲ್ಲ ಅಂತ ಅಲ್ಲಿನ ಗೃಹ ಸಚಿವಾಲಯ ಹೇಳಿದೆ. ಇದರ ನಡುವೆ ಅಲ್ಲಿನ ಗಲಭೆಗಳು ಹಾಗೂ ಸರ್ಕಾರದ ಬದಲಾವಣೆ ಭಾರತದ ಗಡಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗುವ ಸಾಧ್ಯತೆಯ ಬಗ್ಗೆ ಬೆಳಕು ಚೆಲ್ತಾ ಇದೆ. ಹಾಗಾದ್ರೆ ಬಾಂಗ್ಲಾ ಸರ್ಕಾರದ ಬದಲಾವಣೆಯಿಂದ ಭಾರತದ ಮೇಲೆ ಉಂಟಾಗಲಿರುವ ಪರಿಣಾಮಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಹಸೀನಾ ಪದಚ್ಯುತಿಗಾಗಿ ನಡೆದ ಪ್ರತಿಭಟನೆಗಳು, ಹಿಂಸಾಚಾರದ ಹಿಂದೆ ಅಲ್ಲಿನ ವಿದ್ಯಾರ್ಥಿ ಸಂಘಟನೆಗಳು, ನಿರುದ್ಯೋಗಿ ಯುವಕರು ಇದ್ರು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಅಲ್ಲಿನ ಹಿಂಸಾಚಾರ, ಪೊಲೀಸ್ ಠಾಣೆಗಳ ಮೇಲೆ ಪೊಲೀಸರ ಮೇಲೆ ನಡೆದ ದಾಳಿ, ಅವಾಮಿ ಲೀಗ್ ಕಾರ್ಯಕರ್ತರ ಮನೆಗಳ ಮೇಲೆ ದಾಳಿಗಳು, ಕೊಲೆಗಳು, ಹಿಂದೂಗಳ ಮೇಲೆ ನಡೆದ ನಿರಂತರ ದೌರ್ಜನ್ಯ, ಲೂಟಿಗಳು, ಹಿಂದೂ ಪ್ರಮುಖರ ಹತ್ಯೆಗಳು, ದೇವಾಲಯಗಳ ಧ್ವಂಸ, ಇದೆಲ್ಲದರ ಹಿಂದೆ ಅಲ್ಲಿ ಉಗ್ರ ಸಂಘಟನೆಗಳಿದ್ವು ಅನ್ನೋದು ರಹಸ್ಯವಾಗಿಯೂ ಉಳಿದಿಲ್ಲ. ಬಾಂಗ್ಲಾದ ಈ ಹಿಂದಿನ ಸರ್ಕಾರ ಜಮಾತೆ ಇಸ್ಲಾಮಿ ಸೇರಿದಂತೆ ಅಲ್ಲಿ ತಲೆ ಎತ್ತಿದ್ದ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆಗಳನ್ನ ದಮನ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿತ್ತು. ಈ ಬಾರಿ ಅಲ್ಲಿನ ಸರ್ಕಾರದ ಪದಚ್ಯುತಿಯ ಪ್ರಯತ್ನದಲ್ಲಿ ಪಾಕಿಸ್ತಾನದ ISI ಭಾಗಿಯಾದ ಕೂಡಲೇ ಅಲ್ಲಿ ಗಲಭೆಗಳು, ಹಿಂಸಾಚಾರಗಳನ್ನ ಹೆಚ್ಚು ಮಾಡೋ ಕೃತ್ಯದಲ್ಲಿ ಪಾಕ್ ಮೂಲದ ಮತ್ತು ಪಾಕ್ ಬೆಂಬಲಿತ ಉಗ್ರ ಸಂಘಟನೆಗಳು ಕೂಡ ಭಾಗಿಯಾದವು. ಈಗ ಅಲ್ಲಿ ಸರ್ಕಾರ ಬದಲಾಗಿದೆ. ಮುಂದಿನ ಚುನಾವಣೆಗಳಲ್ಲಿ ನ್ಯಾಷನಲಿಸ್ಟ್ ಬಾಂಗ್ಲಾದೇಶ್ ಪಾರ್ಟಿ ಆಯ್ಕೆಯಾಗುವ ಸಾಧ್ಯತೆಗಳಿವೆ. ಇದು ಭಾರತದ ಗಡಿಯಲ್ಲಿ ಭಯೋತ್ಪಾದನೆ ಹೆಚ್ಚಾಗುವುದಕ್ಕೆ ಮತ್ತು ಗಡಿ ದಾಟಿ ಭಯೋತ್ಪಾದಕರು ಬಾಂಗ್ಲಾದಿಂದಲೂ ನುಸುಳಿ ಬರುವುದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡುವ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಹಾಗೆ ನೋಡಿದ್ರೆ ಬಾಂಗ್ಲಾದೇಶದಲ್ಲಿ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ. ಅದರಲ್ಲಿ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾ ಕೂಡ ಅಲ್ಲಿ ಆಕ್ಟಿವ್ ಆಗಿದೆ. ಅದರ ಜೊತೆಗೆ ABT ಅಂದ್ರೆ ಅನ್ಸಾರುಲ್ ಬಾಂಗ್ಲಾ ಟೀಮ್ ಭಾರತವನ್ನು ಗುರಿಯಾಗಿಸಿಕೊಂಡು ಕೆಲಸ ಮಾಡ್ತಾ ಇತ್ತು. ಈ ಅನ್ಸಾರುಲ್ ಬಾಂಗ್ಲಾ ಅನ್ನೋದು ಸ್ಥಾಪನೆಯಾಗಿದ್ದು 2007ರಲ್ಲಿ. ಅದನ್ನ ಅವತ್ತಿಗೆ ಜಮಾತ್ ಉಲ್ ಮುಸ್ಲಿಮೀನ್ ಅನ್ನೋ ಹೆಸರಲ್ಲಿ ಗುರುತಿಸ್ತಾ ಇದ್ರು. ಅದು ಒಂದು ಸರ್ಕಾರೇತರ ಸಾಮಾಜಿಕ ಸಂಘಟನೆ ಅನ್ನೋ ಹೆಸರಲ್ಲಿ ಆರಂಭ ಆಯಿತು. ಆದ್ರೆ ಹೆಚ್ಚು ದಿನ ಅದಕ್ಕೆ ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆರ್ಥಿಕ ಸಮಸ್ಯೆಗಳ ಕಾರಣದಿಂದ ತನ್ನ ಕೆಲಸ ಕಾರ್ಯಗಳನ್ನ ಸ್ಥಗಿತಗೊಳಿಸಿದ್ದ ಜಮಾತ್ ಅದಾದ ಕೆಲವೇ ದಿನಗಳಲ್ಲಿ ಅನ್ಸರ್ ಉಲ್ ಬಾಂಗ್ಲಾ ಟೀಮ್ ಅನ್ನೋ ಹೆಸರಲ್ಲಿ ಮತ್ತೆ ಆರಂಭ ಆಯಿತು. ಬಾಂಗ್ಲಾದೇಶದ ನಾನಾ ಕಡೆಗಳಲ್ಲಿ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿದ್ದ ಈ ಸಂಘಟನೆಯನ್ನ 2015ರಲ್ಲಿ ಅಲ್ಲಿನ ಸರ್ಕಾರ ನಿಷೇಧಕ್ಕೊಳಪಡಿಸಿತು. ಹಾಗಂತ ಅವರೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ. 2 ವರ್ಷಗಳಲ್ಲಿ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಮತ್ತೆ ಫೀಲ್ಡ್ಗೆ ನಮ್ಮಲ್ಲಿ ಸಿಮಿ ಅಂದ್ರೆ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಬ್ಯಾನ್ ಆದ ಬೆನ್ನಲ್ಲೇ ಅದರ ಕಾರ್ಯಕರ್ತರು PFI ಅನ್ನೋ ಹೆಸರಲ್ಲಿ ಮತ್ತೆ ಕಾಣಿಸ್ಕೊಂಡ್ರಲ್ಲ. ಹಾಗೆ ಈ ಅನ್ಸಾರುಲ್ ಬಾಂಗ್ಲಾ 2017ರಲ್ಲಿ ಅನ್ಸಾರುಲ್ ಇಸ್ಲಾಂ ಅನ್ನೋ ಹೆಸರಲ್ಲಿ ಮತ್ತೆ ಕಾಣಿಸ್ಕೊಳ್ತು. ಆ ನಂತರ ಈ ಸಂಘಟನೆಯ ಮೇಲೆ ಕೂಡ ಬಾಂಗ್ಲಾದೇಶದ ಸರ್ಕಾರ ನಿಷೇಧವನ್ನು ಹೇರಿತು. 2013ರಿಂದ ಇಲ್ಲಿಯವರೆಗೆ ಈ ಸಂಘಟನೆಯ ಸುಮಾರು 425 ಕಾರ್ಯಕರ್ತರು, ನಾಯಕರನ್ನ ಬಾಂಗ್ಲಾ ಸರ್ಕಾರ ಬಂಧಿಸಿ ಜೈಲಿಗೆ ಅಟ್ಟಿದೆ. ಇಷ್ಟಾದರೂ ಅದು ತನ್ನ ಚಟುವಟಿಕೆಗಳನ್ನೇನು ನಿಲ್ಲಿಸಿಲ್ಲ. ಅಲ್ ಖೈದಾ ಇಂಡಿಯನ್ ಸಬ್ ಕಾಂಟಿನೆಂಟ್ AQIS ಅಂತ ಕ್ಲೈಮ್ ಮಾಡಿಕೊಳ್ಳುವ ಈ ಸಂಘಟನೆ ಇವತ್ತಿಗೂ ಕೂಡ ಅಲ್ಲಿ ಭೂಗತ ಚಟುವಟಿಕೆಗಳಲ್ಲಿ, ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗ್ತಲೇ ಬರ್ತಾ ಇದೆ. ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಪ್ರಗತಿಪರ ಮುಸ್ಲಿಂ ನಾಯಕರು, ಲೇಖಕರು, ಸಾಹಿತಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ, ಹಿಂದೂ ಕಾರ್ಯಕರ್ತರು, ಹಿಂದೂ ಮಂದಿರಗಳನ್ನ ಧ್ವಂಸ ಮಾಡ್ತಾ ಈ ಸಂಘಟನೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಇನ್ನು ಈ AQIS ನ ಜೊತೆಗೆ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾಗೆ ದೋಸ್ತಿ ಮಾಡಿಸಿದ್ದು ಪಾಕಿಸ್ತಾನ್ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ISI. ಈ ಎರಡೂ ಸಂಘಟನೆಗಳು ಒಂದಾದ ಮೇಲೆ ಭಾರತ ಬಾಂಗ್ಲಾ ಗಡಿ ರಾಜ್ಯಗಳಲ್ಲಿ ಇವರ ಕೃತ್ಯಗಳ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. 2022ರಲ್ಲಿ ತ್ರಿಪುರಾದಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸುವ ಸಂಚನ್ನ ಲಷ್ಕರ್ ಹಾಗೂ ABTಗಳು ಜಂಟಿಯಾಗಿ ಪ್ಲಾನ್ ಮಾಡಿದ್ವು. ಅದನ್ನು ನಮ್ಮ ಬೇಹುಗಾರಿಕಾ ಇಲಾಖೆ ವಿಫಲಗೊಳಿಸಿತು. ಆ ನಂತರ ಅಸ್ಸಾಮಲ್ಲಿ ಈ ಅನ್ಸರುಲ್ ಬಾಂಗ್ಲಾ ಟೀಮ್ ಸಂಘಟನೆಯ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ದ ಕೆಲವರನ್ನ ಬಂಧಿಸಲಾಯಿತು. ಇಲ್ಲಿ ಏನಾಗುತ್ತೆ ಅಂದ್ರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬರುವ ವಲಸಿಗರಿದಾರಲ್ಲ,
ಅವರ ಮೂಲಕ ಈ ಉಗ್ರ ಸಂಘಟನೆಗಳು ಭಾರತದಲ್ಲಿ ನೆಟ್ವರ್ಕ್ ಅನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡುತ್ತವೆ. ಈ ಅಕ್ರಮ ವಲಸಿಗರು ದೇಶದ ನಾನಾ ಭಾಗಗಳಿಗೆ ಕೆಲಸ ಹುಡುಕೊಂಡು ನಕಲಿ ಹೆಸರುಗಳು ಹಾಗೂ ದಾಖಲೆಗಳ ಮೂಲಕ ಬರ್ತಾರೆ. ಅವರಲ್ಲಿ ಸ್ಲೀಪರ್ ಸೆಲ್ಗಳ ತರ ಉಗ್ರ ಸಂಘಟನೆಗಳ ಕೆಲಸಕ್ಕೆ ಬಳಕೆ ಆಗ್ತಾ ಹೋಗ್ತಾರೆ. ಈ ಬಾಂಗ್ಲಾ ವಲಸಿಗರ ಬಗ್ಗೆ ನಿಮಗೆ ಗೊತ್ತಲ್ಲ, ಇಲ್ಲಿ ಅತ್ಯಂತ ಕಡಿಮೆ ವೇತನಕ್ಕೆ ನಮ್ಮ ಎಸ್ಟೇಟ್ಗಳಲ್ಲಿ ಕಟ್ಟಡ ಕಾಮಗಾರಿಗಳಲ್ಲಿ ಕೆಲಸ ಮಾಡೋ ಅವರು ಕೇವಲ ಕೆಲ ಸಾವಿರ ರೂಪಾಯಿಗಳಿಗೆ ಇಲ್ಲಿ ಲಷ್ಕರ್ ಮತ್ತು ABT ಅಂತ ಉಗ್ರ ಸಂಘಟನೆಗಳಿಗೆ ಬಳಕೆ ಆಗೋದಕ್ಕೆ ಶುರುವಾಗ್ತಾರೆ. ಇವರನ್ನ ಹಿಂದೆ ನಿಂತು ಮುನ್ನಡೆಸೋದು ಪಾಕಿಸ್ತಾನದ ISI. ಇನ್ನು ಬಾಂಗ್ಲಾದೇಶದಲ್ಲಿ ಉಗ್ರ ಸಂಘಟನೆಗಳು ಕೂಡ ಕಡಿಮೆ ಏನಿಲ್ಲ. ಅಲ್ಲಿ ಈ ABT LETಗಳಲ್ಲದೆ ಜಮಾತ್ ಉಲ್ ಮುಜಾಹಿದೀನ್ ಬಾಂಗ್ಲಾದೇಶ JMB ಅನ್ನೋ ಸಂಘಟನೆ ಇದೆ. ಇದು ಬಾಂಗ್ಲಾದೇಶದಲ್ಲಿ ಅತಿ ಹೆಚ್ಚು ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಸಂಘಟನೆ ಅನ್ನಿಸ್ಕೊಳ್ತಾ ಇದ್ದು ಬಾಂಬ್ ದಾಳಿ ಹಾಗೂ ಪ್ರಮುಖರ ಹತ್ಯಾ ಕೃತ್ಯಗಳಲ್ಲಿ ಇದು ಭಾಗಿಯಾಗ್ತಾ ಇದೆ. ಇನ್ನು ಹರ್ಕತುಲ್ ಜಿಹಾದ್ ಅಲ್ ಇಸ್ಲಾಂ ಬಾಂಗ್ಲಾ ಹೂಜಿಬ್ ಅನ್ನೋ ಮತ್ತೊಂದು ಸಂಘಟನೆ ಇದೆ. ಇದು ಕೂಡ ಬಾಂಗ್ಲಾದಲ್ಲಿ ಮತ್ತು ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳಲ್ಲಿ ಭಾಗಿಯಾಗುತ್ತೆ. ಪಾಕಿಸ್ತಾನದ ISI ನೊಂದಿಗೆ ಈ ಹರ್ಕತುಲ್ ಜಿಹಾದ್ ಅಲ್ ಇಸ್ಲಾಂ ಬಾಂಗ್ಲಾದೇಶ ಸಂಘಟನೆ ನೇರ ಸಂಪರ್ಕವನ್ನ ಇಟ್ಟುಕೊಂಡಿದೆ. ಇವರಿಗೆ ಫಂಡಿಂಗ್ ಮಾಡಿಸ್ತಾ ಇರೋದು ಕೂಡ ಪಾಕ್ ಮೂಲದ ISI. ಇದರ ಜೊತೆಗೆ JMJB ಅಂದ್ರೆ ಜಾಗೃತ ಮುಸ್ಲಿಂ ಜನತಾ ಬಾಂಗ್ಲಾದೇಶ ಅನ್ನೋ ಮತ್ತೊಂದು ಸಂಘಟನೆ ಇದೆ. ಇದು ಇಸ್ಲಾಮಿಕ್ ಕಟ್ಟರ್ವಾದವನ್ನ ಬೋಧಿಸುವ ಸಂಘಟನೆ ಆಗಿದ್ದು ಬಾಂಗ್ಲಾದೇಶದಲ್ಲಿ ಅನೇಕ ಉಗ್ರ ಕಾರ್ಯಾಚರಣೆಗಳಿಗೆ ಇದು ಕಾರಣ ಆಗ್ತಾ ಇದೆ. ಬೇರೆ ಬಾಂಗ್ಲಾದಲ್ಲಿ ಹೆಚ್ಚಾಗಿ ಏನಾಗ್ತಿದೆ ಅಂದ್ರೆ ಇಲ್ಲಿಂದ ಅರಬ್ ದೇಶಗಳಿಗೆ ದುಡಿಯೋದಕ್ಕೆ ಅಂತ ಹೋಗಿದ್ದ ಜನ ಈಗಲ್ಲಿ ಶ್ರೀಮಂತಿಕೆಯನ್ನ ಪಡ್ಕೊಂಡು ಮತ್ತೆ ತಮ್ಮ ವೃದ್ಧಾಪ್ಯದಲ್ಲಿ ಬಾಂಗ್ಲಾದೇಶಕ್ಕೆ ವಾಪಸ್ ಬಂದಿದ್ದಾರೆ. ಅವರು ಅರಬ್ ದೇಶಗಳಿಂದ ತಾವು ತಗೊಂಡು ಬಂದ ಹಣ ಏನಿದೆ ಅದನ್ನ ಇಸ್ಲಾಮಿಕ್ ಉಗ್ರವಾದದ ಚಟುವಟಿಕೆಗಳನ್ನ ಹೆಚ್ಚು ಮಾಡೋದಕ್ಕೆ, ಕಟ್ಟರವಾದವನ್ನ ಪ್ರಮೋಟ್ ಮಾಡೋದಕ್ಕೆ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅರಬ್ ದೇಶಗಳಲ್ಲಿನ ಇವರ ಸಂಪರ್ಕಗಳ ಮೂಲಕ ಕೂಡ ಇಸ್ಲಾಂನ ಹೆಸರಲ್ಲಿ ಅಲ್ಲಿಂದ ಇಲ್ಲಿಗೆ ಒಂದಷ್ಟು ಫಂಡಿಂಗ್ ಕೂಡ ಆಗ್ತಾ ಇದೆ. ಅದೇ ಹಣನೇ ಬಾಂಗ್ಲಾದೇಶದಲ್ಲಿ ಭಯೋತ್ಪಾದನೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇರೋದು ಮತ್ತು ಇದರ ಜೊತೆಗೆ ಇವರಿಗೆ ಬೇಕಾದ ಆಯುಧ, ತರಬೇತಿ ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನ ಪಾಕಿಸ್ತಾನದ ISI ಮಾಡ್ತಾ ಇದೆ. ಇನ್ನು ಈ ಉಗ್ರ ಸಂಘಟನೆಗಳ ಜೊತೆ ನೇರ ಸಂಪರ್ಕವನ್ನ ಇಟ್ಕೊಳ್ಳೋ ಮೂಲಕ ಇವರನ್ನ ಬಾಂಗ್ಲಾದೇಶದಲ್ಲಿ ಪೋಷಿಸ್ತಾ ಇರೋ ಪಾಕಿಸ್ತಾನದ ಉದ್ದೇಶನೇ ಭಾರತದ ಈಶಾನ್ಯ ಗಡಿಯಲ್ಲಿ ಹಾಗೂ ಇನ್ನಿತರ ಕಡೆಗಳಲ್ಲಿ ಉಗ್ರವಾದವನ್ನ ಹೆಚ್ಚು ಮಾಡಬೇಕು ಅನ್ನೋದು. ಆದ್ರೆ ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರ ಇದ್ದಷ್ಟು ದಿನ ಭಾರತದ ಜೊತೆ ಆ ಸರ್ಕಾರಕ್ಕೆ ಉತ್ತಮ ಸಂಬಂಧಗಳಿದ್ದು, ಹೀಗಾಗಿ ಅಲ್ಲಿನ ಉಗ್ರರನ್ನ ನಿಗ್ರಹಿಸುವ ಕೆಲಸವನ್ನ ಭಾರತ ಹಾಗೂ ಬಾಂಗ್ಲಾಗಳು ಒಟ್ಟಾಗಿ ಮಾಡ್ತಾ ಇತ್ತು. ಭಾರತ ಒಂದಷ್ಟು ಇಂಟೆಲಿಜೆನ್ಸ್ ಕೂಡ ಬಾಂಗ್ಲಾ ಜೊತೆ ಶೇರ್ ಮಾಡ್ಕೊಳ್ತಾ ಇತ್ತು. ಹಾಗೆ ಬಾಂಗ್ಲಾ ಸರ್ಕಾರ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ತಾ ಹೋಗ್ತಾ ಇತ್ತು. ಆದ್ರೆ ಈಗಲ್ಲಿ ಹಸೀನಾ ಸರ್ಕಾರ ಇಲ್ಲ. ಇನ್ನು ಆ ಸರ್ಕಾರದ ಪದಚ್ಯುತಿಗಾಗಿ ನಡೆದ ಗಲಭೆಗಳಲ್ಲಿ ಕೂಡ ಅತಿ ಹೆಚ್ಚು ಕೈವಾಡ ಇರೋದು ಪಾಕಿಸ್ತಾನದ ISI ಹಾಗೂ ಈ ಉಗ್ರ ಸಂಘಟನೆಗಳ ಕಾರ್ಯಕರ್ತರ. ಇನ್ನು ಈಗಲ್ಲಿ ಸ್ಥಾಪನೆಯಾಗಿರುವ ಮಧ್ಯಂತರ ಸರ್ಕಾರ ಕೂಡ ಹೆಚ್ಚು ದಿನಗಳೇನು ಇರೋದಿಲ್ಲ. ಇದ್ರೂ ಅದರಲ್ಲಿ ಇರೋದಿಲ್ಲ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಹಾಗೂ ಜಮಾತೆ ಇಸ್ಲಾಮಿ ಸಂಘಟನೆಯ ನಾಯಕರೇ. ಈ ಎರಡೂ ಪಕ್ಷಗಳು ಬಾಂಗ್ಲಾದೇಶದ ಭಯೋತ್ಪಾದಕರನ್ನ ಪೋಷಿಸುವ ಪಕ್ಷಗಳೇ ಆಗಿವೆ. ಜೊತೆಗೆ ಎರಡೂ ಕೂಡ ಪಾಕಿಸ್ತಾನದ ಜೊತೆ ನೇರ ಮತ್ತು ನಿಕಟ ಸಂಪರ್ಕವನ್ನ ಹೊಂದಿರುವ ಪಕ್ಷಗಳು. ಇನ್ನು ಬಾಂಗ್ಲಾದೇಶದಲ್ಲಿ ಈ ಹಿಂದೆ ಯಾವಾಗೆಲ್ಲ ಖಲೀದಾ ಜಿಯಾ ನೇತೃತ್ವದ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ಆಡಳಿತ ಇತ್ತೋ ಆಗೆಲ್ಲ ಕೂಡ ಭಾರತದ ಗಡಿ ಉದ್ವಿಗ್ನಗೊಳ್ಳುತ್ತಲೇ ಇತ್ತು. ಅಲ್ಲಿಂದ ಉಗ್ರರು, ಸ್ಮಗ್ಲರುಗಳು ಭಾರತಕ್ಕೆ ಬರೋ ಪ್ರಮಾಣ ಕೂಡ ಹೆಚ್ಚಾಗಿರ್ತಾ ಇತ್ತು. ಜೊತೆಗೆ ಉಗ್ರರನ್ನ ಒಳ ನುಸುಳಿಸೋ ಕೆಲಸಕ್ಕೆ ಬಾಂಗ್ಲಾದೇಶದ ಗಡಿ ಭದ್ರತಾ ಪಡೆ ಕೂಡ ಸಹಾಯ ಮಾಡ್ತಾ ಇತ್ತು. ಇನ್ನು ಈಗ ಅಲ್ಲಿನ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ ಇನ್ನು ಕೆಲ ದಿನಗಳಲ್ಲಿ ಚುನಾವಣೆ ನಡೆದು ಅಕಸ್ಮಾತ್ ಜಮಾತ್ ಹಾಗೂ BNP ಮೈತ್ರಿಕೂಟದ ಸರ್ಕಾರ ಮತ್ತೆ ಆರಿಸಿ ಬಂದ್ರೆ ಬಾಂಗ್ಲಾ ಗಡಿಗಳಲ್ಲಿ ಮತ್ತೆ ಆತಂಕದ ವಾತಾವರಣ ಶುರುವಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಭಾರತದ ಗಡಿ ಭದ್ರತಾ ಪಡೆಗಳು ಸುಮಾರು 4096 ಕಿಲೋಮೀಟರ್ ಉದ್ದದ ಬಾಂಗ್ಲಾ ಗಡಿಯ ಉದ್ದಕ್ಕೂ ಕಟ್ಟೆಚ್ಚರವನ್ನ ಕೈಗೊಳ್ಳಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ಯಾವುದೇ ದೇಶದ ಅತಿ ಉದ್ದದ ಗಡಿಗಳನ್ನ ಫೆನ್ಸ್ ಹಾಕಿ ಯೋಧರನ್ನ ನಿಲ್ಲಿಸಿ ಕಾವಲು ಕಾಯೋದಿದೆಯಲ್ಲ, ಅದು ಅತ್ಯಂತ ಕಷ್ಟದ ಕೆಲಸ ಅನ್ನಿಸ್ಕೊಳ್ಳುತ್ತೆ.
ಇನ್ನು ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ಒಳ ನುಸುಳಿ ಬರುವುದಕ್ಕೆ ಸಾಕಷ್ಟು ಪಾಯಿಂಟ್ಗಳಿವೆ. ಅವುಗಳನ್ನ ನುಸುಳುಕೋರರು ಈಗಾಗಲೇ ಬಳಕೆನೂ ಮಾಡಿಕೊಳ್ತಾ ಇದ್ದಾರೆ. ಹೀಗಿರುವಾಗ ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದ ಗಡಿ ಇನ್ನಷ್ಟು ಸೂಕ್ಷ್ಮ ಅನ್ನಿಸ್ಕೊಳ್ತಾ ಹೋಗುತ್ತೆ. ಒಂದ್ ಕಡೆ ಚೈನಾದ ಗಡಿಯಲ್ಲಿ ಭಾರತೀಯ ಯೋಧರು ಕಾವಲು ನಿಂತಿದ್ದಾರೆ. ಪಾಕಿಸ್ತಾನದ ಗಡಿ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅದರ ಜೊತೆಗೆ ಈಗ ಬಾಂಗ್ಲಾದ ಗಡಿ ಕೂಡ ಮುಂದಿನ ದಿನಗಳಲ್ಲಿ ಅತ್ಯಂತ ಸೂಕ್ಷ್ಮ ಗಡಿ ಅನ್ನಿಸಿಕೊಳ್ಳಲಿದೆ. ಇನ್ನು ಬಾಂಗ್ಲಾದ ಹೊಸ ಸರ್ಕಾರ ಭಾರತದ ಜೊತೆಗೆ ಸ್ನೇಹ ಸಂಬಂಧಗಳನ್ನ ಮುಂದುವರಿಸೋ ಮಾತಾಡ್ತಾ ಇದೆ. ಭಾರತದಲ್ಲಿ ಹಸೀನಾಗೆ ಆಶ್ರಯ ಕೊಟ್ಟಿರೋದು ನಮ್ಮ ಸಂಬಂಧಗಳ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಅಂತ ಅಲ್ಲಿನ ವಿದೇಶಾಂಗ ಸಲಹೆಗಾರ ಮೊಹಮ್ಮದ್ ತೌಹೀದ್ ಹೊಸೇನಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಒಬ್ಬ ವ್ಯಕ್ತಿಯ ವಿಷಯವನ್ನ ಮುಂದಿಟ್ಟುಕೊಂಡು ನೆರೆ ದೇಶದ ಜೊತೆಗಿನ ಬಾಂಧವ್ಯವನ್ನ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿರುವ ತೌಹೀದ್, ದ್ವಿಪಕ್ಷೀಯ ಸಂಬಂಧಗಳಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ದೇಶದ ಆಸಕ್ತಿಗಳು ಮುಖ್ಯ. ಇಲ್ಲಿ ಬಾಂಗ್ಲಾಗೆ ಅದರದ್ದೇ ಆದ ಆಸಕ್ತಿ ಮತ್ತು ಲಾಭಗಳಿದ್ದ ಹಾಗೆ ಭಾರತಕ್ಕೂ ಕೂಡ ಅದರದ್ದೇ ಆದ ಲಾಭ ಮತ್ತು ಆಸಕ್ತಿಗಳಿರುತ್ತವೆ. ಹೀಗಾಗಿ ಭಾರತ ಮತ್ತು ಚೈನಾ ಎರಡೂ ದೇಶಗಳ ಜೊತೆಗೂ ಬಾಂಗ್ಲಾದ ಸಂಬಂಧಗಳು ಮುಂದೆ ಕೂಡ ಉತ್ತಮವಾಗಿರುತ್ತವೆ ಅಂತ ಬಾಂಗ್ಲಾದ ವಿದೇಶಾಂಗ ಸಲಹೆಗಾರ ಹೇಳಿಕೊಂಡಿದ್ದಾನೆ. ಇಲ್ಲಿ ಇದು ಮಧ್ಯಂತರ ಸರ್ಕಾರ, ಜೊತೆಗೆ ಅಮೆರಿಕ ಸ್ಥಾಪನೆ ಮಾಡಿರುವ ಸರ್ಕಾರ. ಹೀಗಾಗಿ ಅವ್ರು ಏನೇ ಮಾತಾಡಿದ್ರು ಕಡೆಗೆ ಅವರು ಕೇಳುವುದು ಅಮೆರಿಕಾದ ಮಾತೆ ಅನ್ನೋದರಲ್ಲಿ ಯಾವ ಸಂದೇಹವೂ ಬೇಡ. ಇನ್ನು ಮುಂದಿನ ದಿನಗಳಲ್ಲಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ಮೇಲೆ ನಿಷೇಧ ವಿಧಿಸುವ ಯಾವುದೇ ಉದ್ದೇಶ ಕೂಡ ತಮಗಿಲ್ಲ ಅಂತ ಅಲ್ಲಿನ ಗೃಹ ಸಚಿವ ಶಖಾವತ್ ಹೊಸೈನಿ ಹೇಳಿದ್ದಾನೆ. ಅವರೂ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿರೋ ಆತ ಆ ಪಕ್ಷದ ಕೊಡುಗೆ ಬಾಂಗ್ಲಾಗೆ ಸಾಕಷ್ಟಿದೆ ಅನ್ನೋ ಮಾತನ್ನ ಹೇಳೋದಕ್ಕೆ ಮರ್ತಿಲ್ಲ. ಆದ್ರೆ ಅವಾಮಿ ಲೀಗ್ ಪಕ್ಷಕ್ಕೆ ಸುಲಭವಾಗಿ ಚುನಾವಣೆಗಳನ್ನ ಎದುರಿಸುವ ಅವಕಾಶವನ್ನ ಬಾಂಗ್ಲಾದ ಈಗಿನ ಆಡಳಿತ ಕೊಡುತ್ತಾ? ಯಾಕೆಂದ್ರೆ ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯನ್ನು ಬದಲಿಸಿ ತಮಗೆ ಬೇಕಾದ ವ್ಯಕ್ತಿಯನ್ನು ತಂದುಕೊಂಡಲ್ಲಿ ಕೂಡಿಸಿದ್ದಾರೆ. ಅದರ ಬೆನ್ನಲ್ಲೇ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯೂನಸ್ ಮೇಲಿದ್ದ ಗ್ರಾಮೀಣ ಟೆಲಿಕಾಂ ನೌಕರರು ಹಾಗೂ ಕಾರ್ಮಿಕರ ನಿಧಿಯ ದುರ್ಬಳಕೆ ಮತ್ತು ಭ್ರಷ್ಟಾಚಾರದ ಪ್ರಕರಣವನ್ನ ಅಲ್ಲಿನ ನ್ಯಾಯಾಲಯ ರದ್ದು ಮಾಡಿದೆ. ಯೂನಸ್ಗೆ ವಿಚಾರಣೆ ಕೂಡ ಇಲ್ಲದೆ ನ್ಯಾಯಾಲಯ ಕ್ಲೀನ್ ಚಿಟ್ ಅನ್ನು ಕೊಟ್ಟುಬಿಟ್ಟಿದೆ. ಹೀಗಿರುವಾಗ ನಾಳೆ ಹಸೀನಾ ಮತ್ತು ಆಕೆಯ ಪಕ್ಷದ ವಿಷಯದಲ್ಲಿ ಅವರು ಸುಪ್ರೀಂ ಕೋರ್ಟ್ ಅನ್ನ, ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಳ್ಳದೇ ಇರ್ತಾರ? ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಪಕ್ಷಕ್ಕಾದ ಗತಿನೇ ಇಲ್ಲಿ ಹಸೀನಾ ಪಕ್ಷಕ್ಕೂ ಆದ್ರೆ ಅಚ್ಚರಿ ಪಡಬೇಕಿಲ್ಲ. ಇನ್ನು ಆಕೆ ಕೂಡ ಇದೆಲ್ಲದಕ್ಕೂ ಸಿದ್ಧಳಾದಂತೆ ಕಾಣ್ತಾ ಇದೆ. ನನ್ನ ದೇಶ ಅಮೆರಿಕಾದ ಮುಂದೆ ಮಂಡಿಯೂರೋದು ನನಗಿಷ್ಟ ಇಲ್ಲ ಅಂತ ಹೇಳೋ ಮೂಲಕ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಮಾಡಿದ ಕೆಲಸನೇ ಹಸೀನಾ ಕೂಡ ಮಾಡಿದ್ದಾರೆ. ಅದು ಬಾಂಗ್ಲಾದಲ್ಲಿ ಒಂದಷ್ಟು ಬೆಂಕಿಯನ್ನಂತೂ ಹಚ್ಚುತ್ತೆ. ಆದ್ರೆ ಎಷ್ಟರ ಮಟ್ಟಿಗೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಬಾಂಗ್ಲಾದ ಗಲಭೆಗಳು ಹಾಗೂ ಅಸ್ಥಿರತೆಯ ಪರಿಣಾಮ ಭಾರತದ ಗಡಿಯಲ್ಲಿ ಉಗ್ರ ಚಟುವಟಿಕೆಗಳನ್ನ ಹೆಚ್ಚಿಸುವ ಸಾಧ್ಯತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.